ಮಾನ್ಯ ಮುಖ್ಯಮಂತ್ರಿಗಳು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಪ್ರಾಸೆಸ್ಸು ಪ್ರಾರಂಭ ಆಗಿದೆ. ಈ ಮಧ್ಯೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಯಾವ್ಯಾವ ಸ್ಥಳದಲ್ಲಿ ಈ ಸ್ಟ್ಯಾಂಪೀಡ್ ಆಗಿದೆ ಮತ್ತು ಯಾವ ರೀತಿ ಅದನ್ನು ತಪ್ಪಿಸ್ಬೋದಾಗಿತ್ತಾ ಅಥವಾ ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ವಾ ಏನು ಅಂತೇಳಿ ಖುದ್ದಾಗಿ ನೋಡಬೇಕು ಅಂತೇಳಿ ನಾನೇ ಬಂದಿದ್ದೇನೆ. ಇಲ್ಲಿ ಗೇಟ್ ನಂಬರ್ 6, 7, 2 ಮತ್ತು 2A, 17, 18, 21, 16 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಲೇ ಸ್ಪಾಟ್ನಲ್ಲಿ ಸತ್ತಿರುವಂಥ ಮಾಹಿತಿ ಇಲ್ಲ. ಅವರು ಇಲ್ಲಿ ಸ್ಟ್ಯಾಂಪೀಡ್ ಆದಮೇಲೆ ಉಸಿರು ಕಟ್ಟಿ ಅಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಕೆಲವರು ತೀರ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ. ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸತ್ತರು ಅಂತ ಮಾಹಿತಿ ನಮಗೆ ಇಲ್ಲ. ಆದರೆ ಇಷ್ಟು ಗೇಟು ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ಐ ರಿಪೀಟ್, ಗೇಟ್ ನಂಬರ್ 7, ಗೇಟ್ ನಂಬರ್ 6, ಗೇಟ್ ನಂಬರ್ 2, 2A, 16, 17, 18, 21 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ. ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದರು, ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫ್ರೆಂಟ್ ಡಿವಿಷನ್ಸ್. ಎಲ್ಲ ಡಿವಿಷನ್ಸಿಂದ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ DCPಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DCPಗಳು, ACPಗಳು ಅವೆಲ್ಲ. ಸಂಖ್ಯೆ ನಾ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂಥೇಳಿ ಅಂದಾಜು ಮಾಡಿದೆವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35 ಸಾವಿರ ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರು ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್, ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದೆನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು, ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು. ಸೊ ನನಗೆ CM ಕಾಯ್ತಾ ಇದ್ದಾರೆ. ಯಾಕೆಂದ್ರೆ 11 ಗಂಟೆಯಿಂದ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇತ್ತು, 3:30 ತನಕ ಗೇಟ್ ಓಪನ್ ಮಾಡಲಿಲ್ಲ. ಅದು ಪ್ರಮುಖ ಕಾರಣ. ಅದೆಲ್ಲ ಈಗ ಗೇಟ್ ಓಪನ್ ಮಾಡೋ ಎನ್ಕ್ವೈರಿಯಲ್ಲಿ ಅದೆಲ್ಲ ಬರುತ್ತೆ. ಟಿಕೆಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಪೋಸ್ಟ್ ಮಾಡಿದ್ರು, 6:30ಕ್ಕೆ ಪೋಸ್ಟ್ ಮಾಡಿದ್ದಾರೆ. ಈಗ RCB ಅವ್ರ ಹತ್ರ ಮಾತಾಡಿದ್ದೀನಿ ಈಗ, ಮತ್ತು KSCA ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಮತ್ತು ಏನು ಎನ್ಕ್ವೈರಿಯಲ್ಲಿ ಅವರನ್ನು ಕರಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಪ್ರಾಸೆಸ್ಸು ಪ್ರಾರಂಭ ಆಗಿದೆ. ಈ ಮಧ್ಯೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಯಾವ್ಯಾವ ಸ್ಥಳದಲ್ಲಿ ಈ ಸ್ಟ್ಯಾಂಪೀಡ್ ಆಗಿದೆ ಮತ್ತು ಯಾವ ರೀತಿ ಅದನ್ನು ತಪ್ಪಿಸ್ಬೋದಾಗಿತ್ತಾ ಅಥವಾ ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ವಾ ಏನು ಅಂತೇಳಿ ಖುದ್ದಾಗಿ ನೋಡಬೇಕು ಅಂತೇಳಿ ನಾನೇ ಬಂದಿದ್ದೇನೆ.
ಇಲ್ಲಿ ಗೇಟ್ ನಂಬರ್ 6, 7, 2 ಮತ್ತು 2A, 17, 18, 21, 16 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಲೇ ಸ್ಪಾಟ್ನಲ್ಲಿ ಸತ್ತಿರುವಂಥ ಮಾಹಿತಿ ಇಲ್ಲ. ಅವರು ಇಲ್ಲಿ ಸ್ಟ್ಯಾಂಪೀಡ್ ಆದಮೇಲೆ ಉಸಿರು ಕಟ್ಟಿ ಅಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಕೆಲವರು ತೀರ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ. ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸತ್ತರು ಅಂತ ಮಾಹಿತಿ ನಮಗೆ ಇಲ್ಲ. ಆದರೆ ಇಷ್ಟು ಗೇಟು ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ಐ ರಿಪೀಟ್, ಗೇಟ್ ನಂಬರ್ 7, ಗೇಟ್ ನಂಬರ್ 6, ಗೇಟ್ ನಂಬರ್ 2, 2A, 16, 17, 18, 21 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ. ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫ್ರೆಂಟ್ ಡಿವಿಷನ್ಸ್. ಎಲ್ಲ ಡಿವಿಷನ್ಸಿಂದ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ DCPಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DCPಗಳು, ACPಗಳು ಅವೆಲ್ಲ. ಸಂಖ್ಯೆ ನಾ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂಥೇಳಿ ಅಂದಾಜು ಮಾಡಿದೆವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35,000 ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್. ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದೆನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು. ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಎನ್ನುವಂಥದ್ದು. ಸೊ ನನಗೆ CM ಕಾಯ್ತಾ ಇದ್ದಾರೆ. ಯಾಕೆಂದ್ರೆ 11 ಗಂಟೆಯಿಂದ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇತ್ತು. 3:30 ತನಕ ಗೇಟ್ ಓಪನ್ ಮಾಡಲಿಲ್ಲ. ಅದು ಪ್ರಮುಖ ಕಾರಣ. ಅದೆಲ್ಲ ಈಗ ಗೇಟ್ ಓಪನ್ ಮಾಡೋ ಎನ್ಕ್ವೈರಿಯಲ್ಲಿ ಅದೆಲ್ಲ ಬರುತ್ತೆ. ಟಿಕೆಟ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಪೋಸ್ಟ್ ಮಾಡಿದ್ರು, 6:30ಕ್ಕೆ ಪೋಸ್ಟ್ ಮಾಡಿದ್ದಾರೆ. ಈಗ RCB ಅವ್ರ ಹತ್ರ ಮಾತಾಡಿದ್ದೀನಿ ಈಗ, ಮತ್ತು KSCA ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಮತ್ತು ಏನು ಎನ್ಕ್ವೈರಿಯಲ್ಲಿ ಅವರನ್ನು ಕರಿತೀವಿ.